ಸ್ನೇಹಿತರೆ, ಉದ್ಯೋಗ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. KSOನಲ್ಲಿ ಅಡ್ಮಿಷನ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮುಖಾಂತರ ಫೀಸ್ ಪೇಮೆಂಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಗೂಗಲಲ್ಲಿ KSOU ಮೈಸೂರು ಅಂತ ಮೊದಲಿಗೆ ಟೈಪ್ ಮಾಡಬೇಕು. ಆ ರೀತಿ ಟೈಪ್ ಮಾಡಿದಾಗ ಈ ರೀತಿಯಾದ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಅಡ್ಮಿಷನ್ ಎಕ್ಸಾಮಿನೇಷನ್ ಇದೆಯಲ್ಲ, ಇಲ್ಲಿ ಎಕ್ಸಾಮಿನೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಎಕ್ಸಾಮಿನೇಷನ್ ಫೀಸ್ ಪೇಮೆಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಎಲ್ಲಾ ಸೆಷನ್ ಇಲ್ಲಿ ತೋರಿಸುತ್ತೆ. BBA, BCA, BSc, BSW, ಹಾಗೆ MA, MCom, BA, BCom ಎಲ್ಲದಕ್ಕೂ ಒಂದೇ ಲಿಂಕ್ ಅನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದಕ್ಕೂ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಎಲ್ಲ ವರ್ಷಕ್ಕೂ ಇದೇ ರೀತಿನೇ ಮಾಡಬೇಕಾಗತ್ತೆ. ನಿಮ್ಮ ರೋಲ್ ನಂಬರ್ ಎಂಟ್ರಿ ಮಾಡಿ ಸರ್ಚ್ ಎಕ್ಸಾಮ್ ಅಪ್ಲಿಕೇಶನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನಿಮಗೆ ಕಾಣಿಸ್ತಿರ್ಬೋದು ಸ್ಕ್ರೀನ್ ಮೇಲೆ. ಇಲ್ಲಿ ಮೊದಲಿಗೆ ರಿಜಿಸ್ಟರ್ ನಂಬರ್ ತೋರಿಸುತ್ತೆ, ಹಾಗೆ ಕ್ಯಾಂಡಿಡೇಟ್ ನೇಮು, ಯಾವ ಕೋರ್ಸ್ ತಗೊಂಡಿದ್ದೀರಾ, ಯಾವ ಸೆಮ್ಮು, ಹಾಗೆ ನೀವು ಈ ಪ್ರೆಸೆಂಟ್ ಯಾವ ಸೆಮ್ಗೆ ಅಪಿಯರ್ ಆಗ್ತೀರಾ ಅನ್ನೋದ್ರ ಬಗ್ಗೆ ಟಿಕ್ ಮಾರ್ಕ್ ಮಾಡಬೇಕಾಗುತ್ತೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರ್, ಸಿಕ್ಸ್ತ್ ಇಯರ್ ಎಲ್ಲ ಇಯರ್ದು ಇಲ್ಲಿ ಶೋ ಆಗುತ್ತೆ. ಹಾಗೆ ಮೀಡಿಯಂ, ಕನ್ನಡ ತಗೊಂಡಿದ್ರೆ ಕನ್ನಡ, ಇಂಗ್ಲೀಷ್ ತಗೊಂಡ್ರೆ ಇಂಗ್ಲೀಷ್, ಆಲ್ರೆಡಿ ಎಲ್ಲ ಡೀಟೇಲ್ಸ್ ಅಲ್ಲೇ ಇರುತ್ತೆ. ಕೆಲವೊಂದು ಮಾತ್ರ ನೀವು ಎಂಟ್ರಿ ಮಾಡಬೇಕಾಗುತ್ತೆ, ಅದನ್ನ ಎಂಟ್ರಿ ಮಾಡಿದ್ರೆ ಸಾಕು. ಹಾಗೆ ರೆಗ್ಯುಲೇಷನ್ 1R1 R2 ಅಂತಿದೆ. ನಿಮ್ಮ ರೆಗ್ಯುಲೇಷನ್ ಯಾವ್ದು ಬರುತ್ತೋ ಅದು ಆಲ್ರೆಡಿ ನೀವು ಅಡ್ಮಿಷನ್ ಆಗಬೇಕಾದ್ರೆ ಕೊಟ್ಟಿರೋ ಕಾರಣ ಅದು ಡಿಫಾಲ್ಟ್ ಆಗಿ ತೋರಿಸುತ್ತೆ. ಹಾಗೆ ಇಲ್ಲಿ ಇಯರ್ ಆಫ್ ಅಡ್ಮಿಷನ್ ಇದೆಯಲ್ಲ, ಇಲ್ಲಿ ಮಾತ್ರ ನೀವು ಮೆನ್ಷನ್ ಮಾಡಬೇಕಾಗುತ್ತೆ, ಕಂಪಲ್ಸರಿ ಮೆನ್ಷನ್ ಮಾಡಬೇಕು. ಫಸ್ಟ್ ಇಯರ್ ಯಾವ ಇಯರ್ ಅಲ್ಲಿ ನೀವು ಫಸ್ಟ್ ಇಯರ್ ಅಟೆಂಡ್ ಮಾಡ್ತಿದ್ರೆ ಫಸ್ಟ್ ಇಯರ್ ಆಟೋಮೆಟಿಕ್ ಆಗಿ ತಗೊಂಡಿರುತ್ತೆ. ಇಲ್ಲ ಸೆಕೆಂಡ್ ಇಯರ್ ಅಥವಾ ಥರ್ಡ್ ಇಯರ್ ಅಟೆಂಡ್ ಮಾಡ್ತಿದ್ರೆ ನೀವೇ ಕೂಡ ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ 22-23 ಅದೇ 22-23 ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಹಾಗೆ ಥರ್ಡ್ ಇಯರ್ ಮೂರನ್ನ ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಹಾಗೆ ನೇಮ್ ಆಫ್ ದಿ ಎಕ್ಸಾಮ್ ಸೆಂಟರ್ ನೀವೇ ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಬೇಕು. ಯಾವ ಡಿಸ್ಟಿಕ್ ಅಲ್ಲಿ ನಿಮಗೆ ಎಕ್ಸಾಮ್ ಸೆಂಟರ್ ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೀವೇ ಎಂಟ್ರಿ ಮಾಡಬೇಕಾಗುತ್ತೆ. ಹಾಗೆ ನಿಮ್ಮ ಅಡ್ರೆಸ್, ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಅಥವಾ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಅನ್ನ ಏನು ಅಡ್ಮಿಷನ್ ಟೈಮಲ್ಲಿ ಕೊಟ್ಟಿರ್ತೀರೋ ಅದು ಶೋ ಆಗುತ್ತೆ. ಹಾಗೆ ಡಿಸ್ಟಿಕ್ಕು, ತಾಲೂಕು, ಪಿನ್ ಕೋಡ್ ನಂಬರ್ ಶೋ ಆಗುತ್ತೆ. ಮತ್ತೆ ಆಧಾರ್ ನಂಬರ್, ಕ್ಯಾಟಗರಿ, ಜೆಂಡರ್, ಇಮೇಲ್, ಲ್ಯಾಂಡ್ಲೈನ್ ಅಥವಾ ಮೊಬೈಲ್ ನಂಬರ್. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದೆಲ್ಲ ಡೀಟೇಲ್ಸ್ ಸರಿ ಇದೆಯಾ ಅಂತ ತಿಳ್ಕೊಂಡು ನಂತರ ಪೇಮೆಂಟ್ ಮಾಡಿ. ಏನಾದ್ರು ರಾಂಗ್ ಇದ್ರೆ ನಿಮ್ಮ ಎಕ್ಸಾಮ್ ಸೆಂಟರ್ನ ಕಾಂಟ್ಯಾಕ್ಟ್ ಮಾಡಿ ಸರಿ ಮಾಡಿಕೊಂಡು ಆಮೇಲೆ ಪೇಮೆಂಟ್ ಅನ್ನ ಮಾಡಬೇಕು ಅಂತ ನಾನು ಈ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಫ್ರೆಷರ್ಸ್ ಆದ್ರೆ ಇಲ್ಲಿ ಫ್ರೆಷರ್ಸ್ಗೆ ಟಿಕ್ ಮಾಡಬೇಕಾಗತ್ತೆ. ರಿಪೀಟರ್ ಆದ್ರೆ ರಿಪೀಟರ್ಗೆ ಟಿಕ್ ಮಾಡಬೇಕಾಗತ್ತೆ. ಯಾವ್ದಾನ ಬ್ಯಾಕಪ್ ಇತ್ತು ಅಂದ್ರೆ ಇಲ್ಲಿ ಆಪ್ಷನ್ಸ್ ತೋರಿಸುತ್ತೆ, ಯಾವ ಸೆಮ್ ಬ್ಯಾಕಪ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳುತ್ತೆ. ಸೆಕೆಂಡ್ ಸೆಮ್, ಥರ್ಡ್ ಸೆಮ್ ಯಾವ ನಿಮ್ಮ ಸೆಮ್ ಬಾಕಿ ಇರುತ್ತೋ ಅದನ್ನ ಟಿಕ್ ಮಾಡಿ ನಿಮ್ಮ ಸಬ್ಜೆಕ್ಟ್ಸ್ ತೋರಿಸುತ್ತೆ. ಆ ಸಬ್ಜೆಕ್ಟ್ಸ್ ಅನ್ನ ಟಿಕ್ ಮಾಡಬೇಕಾಗುತ್ತೆ. ನಿಮ್ಮ ಕೆಲವೊಂದು ಡಿಫಾಲ್ಟ್ ಆಗಿ ತಗೊಂಡಿರುತ್ತೆ, ಕೆಲವೊಂದನ್ನ ನೀವೇ ಮ್ಯಾನ್ಯುಯಲ್ ಆಗಿ ಟಿಕ್ ಮಾಡಬೇಕಾಗುತ್ತೆ. ಟಿಕ್ ಮಾಡಾದ್ಮೇಲೆ ಇಲ್ಲಿ ಕ್ಯಾಲ್ಕುಲೇಷನ್ ಅಂತ ಆಪ್ಷನ್ಸ್ ಇರುತ್ತೆ. ಇಲ್ಲಿ ನಿಮ್ಮ ಮಾರ್ಕ್ಸ್ ಇದು ಅಮೌಂಟ್ ಎಲ್ಲ ತೋರಿಸೋದಿಲ್ಲ, ಸ್ಟಾರ್ಟಿಂಗ್ ಅಲ್ಲಿ ತೋರಿಸೋದಿಲ್ಲ. ಕ್ಯಾಲ್ಕುಲೇಷನ್ ಆಪ್ಷನ್ ಇರುತ್ತೆ, ಮೇಕ್ ಪೇಮೆಂಟ್ ನಿಮಗೆ ಕಾಣಿಸ್ತಿರ್ಬೋದು, ಅದರ ಪಕ್ಕ ಫೀ ಕ್ಯಾಲ್ಕುಲೇಷನ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೀವು ಯಾವ ಸೆಮ್ ಅನ್ನ ಅಲ್ಲಿ ಎಕ್ಸಾಮ್ಸ್ ನ ತಗೊಂಡಿರ್ತೀರಾ ಅದ್ರದ್ದು ಎಷ್ಟೆಷ್ಟು ಫೀಸ್ ಇದೆ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್, ಫಿಫ್ತ್ ಯಾವ ಸೆಮ್ಮು ನೀವು ಸೆಲೆಕ್ಟ್ ಮಾಡಿರ್ತೀರೋ ಆ ಸೆಮ್ದು ಮಾರ್ಕ್ಸ್ ಇದು ಅಮೌಂಟ್ ತೋರಿಸುತ್ತೆ. ಹಾಗೆ ಚೇಂಜ್ ಆಫ್ ಸೆಂಟರ್ ಏನಾದ್ರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅದರದ್ದು ಎಕ್ಸ್ಟ್ರಾ ಫೀಸಸ್ ಕೇಳುತ್ತೆ. ಅಥವಾ ಲೇಟ್ ಫೀ ಅಂದ್ರೆ ಕೊನೆಯ ದಿನಾಂಕ ನಾವು ದಾಟಿ ನಂತರ ಏನಾದ್ರು ಪೇಮೆಂಟ್ ಮಾಡಕ್ ಹೋದಾಗ ಫೈನ್ ತೋರಿಸುತ್ತೆ. ಹಾಗೆ ಪ್ಲಾಟ್ಫಾರ್ಮ್ ಫೀಸ್ ಅಂತ ಇರುತ್ತೆ, ಪ್ಲಾಟ್ಫಾರ್ಮ್ ಫೀಸ್ ಅನ್ನ ಕಟ್ಟಬೇಕಾಗುತ್ತೆ. ಒಟ್ಟು ಟೋಟಲ್ ನೀವು ಫೀ ಕ್ಯಾಲ್ಕುಲೇಷನ್ ಮಾಡಿದಾಗ ಇಲ್ಲಿ ನಿಮ್ಮ ಅಮೌಂಟು ಇಲ್ಲಿ ಶೋ ಆಗುತ್ತೆ. ತದನಂತರ ನಿಮ್ಮ ಎಲ್ಲಾ ಡೀಟೇಲ್ಸ್ ಕನ್ಫರ್ಮ್ ಮಾಡಿಕೊಂಡು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೊಮ್ಮೆ ಪ್ರಿವ್ಯೂ ತೋರಿಸುತ್ತೆ. ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಅಂತ ಇನ್ನೊಂದು ಬಾರಿ ಕನ್ಫರ್ಮ್ ಮಾಡಿಕೊಂಡು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಪೇಮೆಂಟ್ ಸೆಕ್ಷನ್ಗೆ ಹೋಗುತ್ತೆ. ಅಲ್ಲಿ ಫೋನ್ ಪೇ, ಗೂಗಲ್ ಪೇ ಅಥವಾ ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಎಲ್ಲ ರೀತಿಯ ಆಪ್ಷನ್ಸ್ ಇರುತ್ತೆ. ಅದನ್ನ ಉಪಯೋಗಿಸ್ಕೊಂಡು ನೀವು ಪೇಮೆಂಟ್ ಅನ್ನ ಮಾಡಬಹುದಾಗಿರ್ತದೆ. ಪೇಮೆಂಟ್ ಮಾಡಾದ್ಮೇಲೆ ಕನ್ಫರ್ಮ್ ಆಗಿ ಒಂದು ಸಕ್ಸಸ್ಫುಲ್ ರೆಸಿಪ್ಟ್ ಬರುತ್ತೆ, ಅಕ್ನಾಲೇಜ್ಮೆಂಟ್ ಬರುತ್ತೆ. ಅದನ್ನ 2 ಕಾಪಿ ತಗೊಂಡು ನಿಮ್ಮ ಕಾಲೇಜಿಗೆ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಒಂದು ಕಾಲೇಜಿಗೆ ಸಬ್ಮಿಟ್ ಮಾಡಿ, ಒಂದು ನೀವು ಮಾಡ್ಕೊಳ್ಳಿ. ಹಾಗೆ ಪೇಮೆಂಟ್ ಕೆಲವೊಂದು ಬಾರಿ ಸಕ್ಸಸ್
ಪೇಮೆಂಟ್ ಏನಾದ್ರು ಸರ್ವರ್ ಎರರ್ ಬಂದಾಗ ಅಕ್ನಾಲೇಜ್ಮೆಂಟ್ ಬರೋದಿಲ್ಲ. ಅದನ್ನು ಸ್ಕ್ರೀನ್ಶಾಟ್ ಆಗಲಿ ನೀವು ಪೇಮೆಂಟ್ ಮಾಡಿರೋ ಡೀಟೇಲ್ಸನ್ನು ಪರ್ಮನೆಂಟಾಗಿ ಮೆಸೇಜಲ್ಲಿ ಮೊಬೈಲಲ್ಲಿ ಮಾಡಿಕೊಂಡು ಅದನ್ನು ಕಾಲೇಜ್ ಅಥವಾ ಯೂನಿವರ್ಸಿಟಿಗೆ ತೋರಿಸಿ ಮತ್ತೆ ನೀವು ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಬೋದಾಗಿರ್ತದೆ. ಇಷ್ಟೆಲ್ಲ ಡೀಟೇಲ್ಸನ್ನು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಎಕ್ಸಾಮ್ಗೆ ಅಟೆಂಡ್ ಮಾಡಿ. ಪೇಮೆಂಟ್ ಮಾಡೋದನ್ನ ಮರಿಬೇಡಿ. ಕೊನೆಯ ಗಳಿಗೆ ಒಳಗಡೆ ಲಾಸ್ಟಲ್ಲಿ ಫೈನ್ ಕಂಪಲ್ಸರಿ ಬಿದ್ದೇ ಬೀಳುತ್ತೆ. ಥ್ಯಾಂಕ್ ಯು.